ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಹೋದಾಗ ಹೀಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ಟ್ರಾವೆಲ್ ವ್ಲಾಗ್ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಂದರೆ ಗೋವಾ. ಒಳ್ಳೆ ಮಜಾ ಇರುತ್ತೆ. ಎಲ್ಲರೂ ಶಬರಿಮಲೆ ಹೋಗೋ ಟೈಮಲ್ಲಿ ಗೋವಾ ಹೋಗ್ತಿರೋ ಹುಡುಗರು. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಗೋವಾಗೆ ಗಾಡಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಹೊರಡೋದೆ ಸೀದಾ. ಬಾಯ್ಸ್ ಎಲ್ಲ ಕಂಪ್ಲೀಟ್ ಎನರ್ಜಿಯಲ್ಲಿದ್ದಾರೆ. ಎನರ್ಜಿ ಎಲ್ಲಿ ತನಕ ಇರುತ್ತೆ, ಏನೇನಾಗುತ್ತೆ, ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಸಲ ಕಪ್ಪು ನಾವು ಪೆಟ್ರೋಲ್ ಬಂಕಲ್ಲೂ ಬಿಟ್ಟಿಲ್ಲ. ಒಂದು ರೀಲ್ ಮಾಡಿದ್ದೀವಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಸೈಕೆ ಮಾಡ್ತೀವಿ. ಫಿಕ್ಸು ಎಲ್ಲರೂ ಸೈಕ್ ಸೈಕ್ ಇಲ್ಲಿ ನೋಡು ಸೈಕ್ ಸೈಕ್ ಇದೆಲ್ಲ ಹಾಕಲ್ಲ. ಎಡಿಟರ್ ಕಟ್ ಮಾಡು ಚಿನ್ನ. ಏನ್ರಿ ಮೀಡಿಯಾ, ಏನ್ರಿ ಮೀಡಿಯಾ. ಸೊ ಸಮಯ ಬಂದು ಈಗ ಎಷ್ಟೊತ್ತಿಗಾಗಿದೆ ಗೊತ್ತಾ? 6:12. ನಮ್ಮ ಡ್ರೈವರ್ ಇನ್ನೂ ಮಲ್ಗೆ ಇದ್ದಾರೆ. ಏನು ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ದಾಂಡೇಲಿಯಲ್ಲಿ ಆ್ಯಕ್ಚುಲಿ ಏನೇನು ಚೆನ್ನಾಗಿರುತ್ತೆ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ರಿವರ್ ರಾಫ್ಟಿಂಗ್ ಸಖತ್ತಾಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ಏನೇನು ಇರುತ್ತೆ ಅಂತ ಹೇಳಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಕೊನೆ ತನಕ ನೋಡಿದವ್ರಿಗೆ ಒಂದು ಸರ್ಪ್ರೈಸ್ ಇರುತ್ತೆ. ಕೊನೆ ತನಕ ನೋಡಿ. ಸೊ ದಾಂಡೇಲಿ ರಿವರ್ ರಾಫ್ಟಿಂಗ್. ಈಗ ನಮ್ಮ ಬಾಯ್ಸ್ ಎಲ್ಲರೂ ಫುಲ್ ರೆಡಿ ಆಗಿದ್ದಾರೆ. ಬೋಟ್ ಕೊಡಬೇಕು ಅಂತನೂ ಇಲ್ಲ, ಕಿತ್ಕೊಂಡು ಹೋಗೋ ರೇಂಜಿಗೆ ರೆಡಿ ಇದೀವಿ ನಾವು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಮಹಾಭಾರತ ಅಂತ ಒಂದಿದೆ. ಆ ಕತೆ ಪ್ರತಿಯೊಬ್ರು ಕೇಳಿರ್ತೀರ. ಮಹಾಭಾರತದಲ್ಲಿ ಸಾರಥಿ ಆಗಿದ್ದಿದ್ದು ಯಾರು? ಕೃಷ್ಣ, ರಸಿಕರ ರಾಜ. ನಮ್ಮಿದ್ರಲ್ಲಿ ಯಾರು ಅಂತ ತೋರಿಸ್ತೀನಿ ನೋಡಿ. ಆಡಿಯನ್ಸ್ ನೋಡಿ ಅಲ್ಲಿ ನೋಡ್ತಾವ್ರು ನಿಮ್ಗೆ. ಇವ್ರ ಸ್ಮೈಲ್ ನೋಡಿ ಅದೆಷ್ಟು ಜನ ಹುಡುಗಿರ್ ಬಿದ್ದಿದ್ದಾರೆ. ಆ ಸ್ಮೈಲ್ ನೋಡ್ರಿ, ಸ್ಮೈಲ್ ನೋಡ್ರಿ. ಇಲ್ಲಿ ಏನ್ ಗೊತ್ತಾ ಮಜಾ? ಇಲ್ಲಿ ನೋಡಿ, ಮಂಡ್ಯ ವೆಪನ್ ಇಲ್ಲಿದೆ. ವೆಪನ್ ಇಲ್ಲಿ ಬರೀ ಫೋಟೋ. ರಿಯಾಲಿಟಿ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕಿದ್ದಾರೆ. ನೀವು ನಮ್ ಜೊತೆ ಬರ್ತಿದ್ರ ರಿವರ್ ರಾಫ್ಟಿಂಗ್, ಹೇಗೆ ಅನಿಸ್ತಾ ಇದೆ? ನಾನು ಹೋಗಿಲ್ಲ ಅಣ್ಣ, ಇದೆ ಫಸ್ಟ್ ನೋಡೋದು ಹೆಂಗೆ ಅಂತ. ಯಾರನ್ನ ಅಲ್ಲಿ ಯಾರು ನೋಡ್ತೀರಾ ಅಂತ. ಓ, ಇದ್ರ ರಿವರ್ ರಾಫ್ಟಿಂಗ್ ಹೇಗಿರುತ್ತೆ ನೋಡೋಣ ಅಂತ. ನೋಡಿದ್ರ ಅವ್ರ ಮನ್ಸಲ್ಲಿ ಅವ್ರ ಕಣ್ಣಲ್ಲೇ ಹೇಳುತ್ತೆ ಎಲ್ಲ. ಆನೆ ಬಂತು, ಆನೆ ಬಂತು, ಆನೆ ಬಂತು. ನೋಡಿ, ನೀವು ದಾಂಡೇಲಿಗೆ ಬಂದ್ರೆ ಹುಷಾರಪ್ಪ, ಆನೆಗಳು ಇರುತ್ತೆ. ಕೆಂಪು ಬಟ್ಟೆ ಹಾಕೊಂಡ್ಬಿಟ್ಟು ಚಳಿ ಹಾಕೊಂಡ್ಬಿಟ್ಟಿದೆ. ಹಾಕ್ಸಾಕೊಂಡು ಹಿಂಗ್ ಓಡ್ಬಿಡ್ತಾರೆ. ದಾಂಡೇಲಿಗೆ ಬರೋಕ್ಕೆ ಒಂದು ಚೂರು ಲೇಟ್ ಆಯಿತು. ದಾಂಡೇಲಿಯಲ್ಲಿ ಬಂದರೆ ನೀವು 1500 rupeesಗೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅದು 11 kilometers, ಅಪ್ರಾಕ್ಸಿಮೇಟ್ 11 kilometers ರಿವರ್ ರಾಫ್ಟಿಂಗ್ ಇರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಇಫ್ ಯು ಆರ್ ಗೋಯಿಂಗ್ ದೇರ್ 3 ರಿಂದ 5 ಜನ ಮಿನಿಮಮ್ ಅಂತ ಹೇಳಿದ್ದಾರೆ. ಸೊ ಕೆಲವು ರೂಲ್ಸ್ ಇದೆ. ಅದು ಬೆಳಿಗ್ಗೆ 9 ಗಂಟೆಗೆ ಒಂದು ಬ್ಯಾಚ್ ಇದೆ. ಆಮೇಲೆ ಮಧ್ಯಾಹ್ನ ಇನ್ನೊಂದು 2 ಗಂಟೆ, 1:30-2 ಗಂಟೆಗೂ ಒಂದು ಬ್ಯಾಚ್ ಇದೆ. ಸೊ ಇಫ್ ಇನ್ ಕೇಸ್ ನೀವು ಬರ್ತಿದ್ರೆ ಪ್ಲಾನ್ ಮಾಡ್ಕೊಂಡು ಕರೆಕ್ಟಾಗಿ ಬನ್ನಿ. ಈಗ ಟೈಮ್ ಬಂದು ಸುಮಾರು 12 ಗಂಟೆ, ಶಾರ್ಪ್ 12 ಗಂಟೆ. ಸೊ 12 ಗಂಟೆಗೆ ನಾವು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಸೊ ಬ್ರಂಚ್ ಮಾಡೋಕ್ಕೆ ಅಂತ ನಮ್ಮ ಇಡೀ ಟೀಮ್ ಬಂದಿದ್ದೀವಿ. ಪ್ಲೀಸ್ ಬಾಯ್ಸ್, ದಾಂಡೇಲಿ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಎಲ್ಲರೂ ಪ್ರೀತ ಮರೆಯೋರ ಜೊತೆನೇ ಬನ್ನಿ, ಇಲ್ಲ ಬರಕ್ಕೆ ಹೋಗ್ಬೇಡಿ. ತೀರ್ಥ ಪ್ರಸಾದ ವಿನಿಯೋಗ ಅಂತ ನಾನು ಅವತ್ತು ಹೇಳಿದ್ದೆ. ತೀರ್ಥ ಅಂದರೆ ನಮ್ಮ ಪ್ರಕಾರ ಇದು
ಏನು ಅಂತ ಗೊತ್ತಾ? ಮೌಂಟೇನ್ ಡ್ಯೂ. ಈ ಥರ ನಾವು ಕುಡಿಯೋದು ನೋಡಿ. ತೀರ್ಥ ಪ್ರಸಾದ ಅಂದರೆ ಲಾಸ್ಟ್ ಟೈಮ್ ಏನೋ ಕಮೆಂಟ್ ಹಾಕಿದ್ರಲ್ಲ, ಚಿಚಿನ ಅಂತ ಹುಡುಗ ಅಲ್ಲಪ್ಪ, ನಿಮ್ಗೇನು ಗೊತ್ತು? ನಾನು ಎಷ್ಟು ಒಳ್ಳೆ ಹುಡುಗ ಕಮೆಂಟ್ ಹಾಕಿ. ಸೊ ದಾಂಡೇಲಿಗೆ ನೀವೇನಾದ್ರು ಬಂದರೆ ಇಲ್ಲೇ ಸರ್ಕಲ್, ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲ ಸರ್ ಇದು? ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಕವಿತಾ ಕೃಷ್ಣ ಅಂತ ಹೇಳಿ ಒಂದು ಹೋಟ್ಲಿದೆ. ಅಲ್ಲಿಗೆ ಬನ್ನಿ, ಬಿಕಾಸ್ ನಿಮಗೆ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಆ್ಯಂಡ್ ವರ್ತ್ ಅಂತ ಹೇಳ್ಬೋದು, ಟೇಸ್ಟಿಗೆ ವರ್ತು ಗುರು. ನಾವು ಬಂದು ಫುಲ್ ಎಂಜಾಯ್ ಮಾಡಿದ್ವಿ. ವಾಟ್ ಯು ಸೇ ಬಾಯ್ಸ್? ಯಾರು ಎಲ್ಲರೂ ದಾಂಡೇಲಿಗೆ ಬರ್ಬೇಕು ಅಂದ್ರೆ ಅವ್ರ ಜೊತೆನೆ ಬನ್ನಿ, ಒಬ್ಬೊಬ್ರೆ ಬಂದು ಕಳ್ದೋಗ್ಬೇಡಿ. ಧನ್ಯವಾದಗಳು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾರೆ. ಬಾಯ್ ಇಲ್ಲ ಗುರು, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಈಗ ಶುರು ಆಗ್ತಿದೆ, ಮುಂದೆ ನಾವು ರಿವರ್ ರಾಫ್ಟಿಂಗಿಗೆ ರೆಡಿ ಆಗಿದ್ದೀವಿ. ಫಸ್ಟು ನಾವು ಬಂದ ತಕ್ಷಣ ನಮ್ಮ ಹೆಸರು ಮತ್ತು ಏಜ್ನ ಅಲ್ಲಿ ಬರ್ಸ್ಕೊತಾರೆ, ಒಂದು ಸಿಗ್ನೇಚರ್ ಮತ್ತು ಒಂದು ಕನ್ಸೆಂಟ್ ಫಾರ್ಮ್ ಇರುತ್ತೆ. ಆ ಕನ್ಸೆಂಟ್ ಫಾರ್ಮಲ್ಲಿ ಸಿಂಪಲ್ ಹಿಂಗೆ ಗೊತ್ತು, ದಿಸ್ ಇಸ್ ಅ ವೆರಿ ಡೇಂಜರಸ್ ಸ್ಪೋರ್ಟ್. ಸೊ ಏನಾದರೂ ಆದರೆ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಂತ ಹೇಳಿ ಒಂದು ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡಿಸ್ಕೊತಾರೆ. ಬಟ್ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂದರೆ, ಇದ್ರ ಮೇಲೆ ಅವ್ರಿಗೆ ನಂಬಿಕೆ, ಅವ್ರ ಮೇಲೆ ನಮಗೆ ನಂಬಿಕೆಯಿಂದನೇ ಜೀವನ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ರಿವರ್ ರಾಫ್ಟಿಂಗ್ ವಿಡಿಯೋ ಐ ಹ್ಯಾವ್ ನೋ ಐಡಿಯಾ ಸಿಗುತ್ತೋ ಇಲ್ವೋ ಅಂತ, ಬಿಕಾಸ್ ನಾವಿನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ಒಂದು ಇಷ್ಟಿದೆ, ರೇಟ್ ಇದೆ, ಅಲ್ಲಿ ಎಷ್ಟು ಅಂತ ಹೇಳಿ ಅಲ್ಲಿ ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ. ರಿವರ್ ರಾಫ್ಟಿಂಗಿಗೆ ನೀವು ಬರ್ತೀರಾ ಅಂದರೆ ಜೀವ ಪಣ ಕೈಯಲ್ಲಿ ಇಟ್ಕೊಂಡು ಬರಬೇಕು ಅನ್ನೋದಿಲ್ಲ, ಇವ್ರ ಮೇಲೆ ನಂಬಿಕೆ ಇಟ್ಟು ಬಂದರೆ ಸಾಕು. ಇವಾಗ ನಾವು ರಿವರ್ ರಾಫ್ಟಿಂಗಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಫಸ್ಟ್ ಒಂದು ಗಾಡಿಲಿ ಕೂರಿಸ್ತಾರೆ. ಸೊ ಬಾಯ್ಸ್ ಕಮ್ ಆನ್. ಸೊ ಬಾಯ್ಸ್ ಎಲ್ಲ ಕಂಪ್ಲೀಟ್ ರೆಡಿ ಆಗಿದ್ದೀವಿ. ಸೊ ಇಲ್ಲಿಂದ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಈ ಗಾಡಿಲಿ ಮಾತ್ರ ಅಲ್ಲ, ಬಾಯ್ಸ್ ಅಲ್ಲೂ ಇದಾರೆ ನೋಡಿ. ಸೊ ಬಾಯ್ಸ್ ಎಲ್ಲ ಈ ತರ ಒಂದೇ ಜಾಗಕ್ಕೆ ಎಲ್ಲರೂ ಕೂಡ ಕೂತು ಹೊಡ್ತಾ ಇದೀವಿ. ಅಲ್ಲಿ ನೋಡಿ, ಈ ಬೋಟ್ಗಳಲ್ಲಿ ನಾವು ರಿವರ್ ರಾಫ್ಟಿಂಗ್ ಮಾಡುವಂಥದ್ದು. ನೀವು ಎಷ್ಟು ವರ್ಷದ ಗಾಡಿ ಓಡಿಸ್ತಿದ್ರಿ ಸರ್? 2008ರಿಂದ. ಎಷ್ಟು ಕಿಲೋಮೀಟರ್ ಆಗ್ತಿದೆ ಅಲ್ಲಿ ಆಫೀಸ್ನಾಗಿಂದ ಇಲ್ಲಿಗೆ? 9 ಕಿಲೋಮೀಟರ್ಸ್. 9 ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗಿದೆ. ರಿವರ್ ರಾಫ್ಟಿಂಗಿಗೆ ನಮಗೆ ಅಲ್ಲಿಂದ ಕರ್ಕೊಂಬಂದು ನೀವು ನೋಡಿದ್ರಿ, ಆ ಒಂದು ಫಾರೆಸ್ಟ್ ರೂಟಲ್ಲಿ ಕರ್ಕೊಂಬಂದು ಇಲ್ಲೆಲ್ಲ ಒಂದು ಕಡೆ ಬಿಟ್ಟು ಇಲ್ಲೊಂದು ಬ್ರಿಡ್ಜ್ ಇದೆ, ಅದು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಹಾಂ, ಡ್ಯಾಮ್ ಯಾವ ಡ್ಯಾಮ್ ಅಂತ ಗೊತ್ತಾಯ್ತು? ಸೂಪರ್ ಡ್ಯಾಮ್ ಅಂತ ಹೇಳಿ. ಇಫ್ ಇನ್ ಕೇಸ್ ನೀವೇನಾದ್ರು ಈ ಕಡೆ ಬರ್ತಿದ್ದೀರ ಅಂದ್ರೆ ಡ್ಯಾಮ್ ಇಂಪಾರ್ಟೆಂಟ್ ಅಲ್ಲ, ರಿವರ್ ರಾಫ್ಟಿಂಗ್ ಇಂಪಾರ್ಟೆಂಟ್. ಅದು ಕರ್ಕೊಂಡೋಗಿ ಅಂತ ಹೇಳಿ, ಓಕೆನಾ? ರೆಕಾರ್ಡಿಂಗ್ ಕೊಟ್ಟಿದ್ದೀನಪ್ಪ. ಏನು ನೀನೊಬ್ಬನೇ ಫೋಟೋಗ್ರಾಫರು, ನಾವೆಲ್ಲ ವಿಡಿಯೋಗ್ರಾಫರ್ಸಾ? ಓ, ಇಲ್ಲಿ ನೋಡಿ, ಇದು ಬ್ರಿಡ್ಜು ಆ್ಯಂಡ್ ದಿಸ್ ಇಸ್ ಲವ್ಲಿ. ಡ್ಯಾಮಿಂದ ಬರ್ತಿರೋಂಥ ನೀರು ಇಲ್ಲಿಗೆ ಬರ್ತಿದೆ. ಯು ಕ್ಯಾನ್ ಸಿ ಇಟ್ಸ್ ಫ್ಲೋಯಿಂಗ್ ಆ್ಯಕ್ಚುಲಿ. ಬಾಯ್ಸ್ ಹಾಂ ಹಂಗಿದೆ. 3, 2, 1 go. Hours later. Watch. ಸೊ ಗೈಸ್, ಇವತ್ತು ರಿವರ್ ರಾಫ್ಟಿಂಗ್ ಮಾಡಾಯ್ತು. ನಮ್ಮ ಇಡೀ ಟೀಮ್ ಫುಲ್ ಒಂದೇ. ಬಾಯ್ಸ್ ಕಮ್ ಆನ್, ಬಾಯ್ಸ್ ಬನ್ನಿ, ಓಯ್ ಬರಲಿ. ರಿವರ್ ರಾಫ್ಟಿಂಗ್ ಮಾಡ್ಬೇಕಾ? ದಾಂಡೇಲಿಗೆ ಬನ್ನಿ. 11 ಕಿಲೋಮೀಟರ್ನ ರಿವರ್ ರಾಫ್ಟಿಂಗು ಇಡೀ ಟೀಮ್ ಜೊತೆಗೆ ಮಾಡಿದೀವಿ. ವಿಡಿಯೋ ನೀವು ನೋಡ್ಬೇಕಿದ್ರೆ ಕಮೆಂಟ್ ಹಾಕ್ಬೇಕು, ನೆಕ್ಸ್ಟ್ ವಿಡಿಯೋ ನೋಡ್ಬೇಕು. ಅದೇ ವಿಚಾರ ಏನಪ್ಪಾ ಅಂದ್ರೆ 11 ಕಿಲೋಮೀಟರ್ಗೆ 1500 ರೂಪಾಯಿ ಅಷ್ಟೇ.
ಟು ಬಿ ವೆರಿ ಫ್ರಾಂಕ್ ವರ್ತು 3, 2, 1 ಹಿಪ್ ಹಿಪ್